ನಮಸ್ತೆ ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ ತುಂಬ ಕಾಮನ್ನ, ಎಲ್ಲ ಏಜಲ್ಲಿ ಇರುತ್ತಾ. ಇದು ಆಲ್ಮೋಸ್ಟ್ ನಮ್ಮ ಪೇಷಂಟ್ಸು ಆನ್ಲೈನಲ್ಲಿ ಈವನ್ ಕ್ಲಿನಿಕಲ್ಲೂ ಕಾಮನ್ ಆಗಿ ಕೇಳ್ತಾ ಇರ್ತಾರೆ. ಯೂಶಲಿ ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ ಎಲ್ಲ ಏಜಲ್ಲೂ ಇರುತ್ತೆ. ಈಗ ಮೆಚ್ಯೂರ್ ಆಗ್ತಿದ್ದಂಗೆ ಅರೌಂಡ್ ಒಂದು 12 to 15 ಇಯರ್ಸ್ ಅಂತ ಇರಬೇಕು. ಆ ಏಜಲ್ಲಿ ಒಂದು ಏನಾಗುತ್ತೆ, ಪೆನ್ನಿಸ್ ಅನ್ನೋ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದನ್ನು ಮುಟ್ಟೋದು, ಖುಷಿ ಪಟ್ಕೊಳ್ಳೋದು ಶುರು ಆಗುತ್ತೆ, ಅಡಿಕ್ಷನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ಒಂದು 16 ಇಂದ 18 20 ವರ್ಷ ಅನ್ಕೊಳ್ಳೋಣ. ಒಳ್ಳೆ SLC ಅಥವಾ PUC ಟೈಮಲ್ಲಿ ಓದೋ ಸ್ಟ್ರೆಸ್ ಇರುತ್ತೆ, ಸಿಂಗಲ್ಲಾಗಿ ಓದ್ತಾ ಇರ್ತಾರೆ, ಫ್ರೆಂಡ್ಸ್ ಅಥವಾ ಬೇರೆ ಕಾಂಟ್ಯಾಕ್ಟ್ ಕಡಿಮೆ ಇರುತ್ತೆ, ಕಾಂಪಿಟೇಷನ್ ತುಂಬ ಇರುತ್ತೆ. ಸೊ ಒಬ್ಬರೇ ಇದ್ದಾಗ ಗೊತ್ತಿಲ್ಲದಂಗೆ ಮ್ಯಾಸ್ಟರ್ಬೇಷನ್ ಒಂದು ಖುಷಿ ಕೊಡ್ತಾ ಹೋಗುತ್ತೆ, ಅಡಿಕ್ಷನ್ ಶುರು ಆಗುತ್ತೆ. ಯಾರ ಹತ್ರನೂ ಹೇಳಲಿಕ್ಕೂ ಆಗಲ್ಲ. ಮ್ಯಾಸ್ಟರ್ಬೇಷನ್ ಕಡಿಮೆ ಮಾಡ್ಕೋಬೇಕು ಅಂತಲೇ ಅಡಿಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು 21 ಇಯರ್ಸ್ ನಂತರ ಡಿಗ್ರಿ ಆಗಿರುತ್ತೆ, ಮಾಸ್ಟರ್ ಡಿಗ್ರಿ ಮಾಡಬೇಕಾ, ಕೆಲ್ಸಕ್ಕೆ ಹೋಗ್ಬೇಕಾ, ಒಂಥರ ಫೈನಾನ್ಷಿಯಲ್ ಸ್ಟ್ರೆಸ್ ಇರುತ್ತೆ, ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಆ್ಯಂಗ್ಸೈಟಿ ಸ್ಟ್ರೆಸ್ ಇರುತ್ತೆ, ಜೊತೆಗೆ ಹೈಯರ್ ಸ್ಟಡೀಸಿಗೆ ಹೋಗಬೇಕು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಹೋಗಬೇಕು, ಈ ಥರ ಒಂದು ಗೋಲ್ ಸೆಟ್ ಇರುತ್ತೆ. ಈ ಪೀರಿಯಡಲ್ಲೂ ಸಹ ಒಬ್ಬರೇ ಇರೋದು ಜಾಸ್ತಿ ಆಗುತ್ತೆ, ಫ್ರೆಂಡ್ಸ್ ಕಾಂಟ್ಯಾಕ್ಟು ಕಡಿಮೆ ಇರುತ್ತೆ, ಒಬ್ಬರೇ ಕೂತ್ಕೊಂಡು ಓದ್ಬೇಕಾರೆ ಅಥವಾ ಕೆಲಸ ಈ ಥರ ಹುಡುಕ್ಬೇಕಾರೆ ಯಾವಾಗ ಸ್ಟ್ರೆಸ್ ಅಂತ ಆಗುತ್ತೆ. ಸೊ ಮ್ಯಾಸ್ಟರ್ಬೇಷನ್ ಸ್ವಲ್ಪ ಮಟ್ಟಿಗೆ ಖುಷಿ ಕೊಡ್ಲಿಕ್ಕೆ ಶುರು ಆಗುತ್ತೆ, ನಿದ್ದೆ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಆಟೋಮೆಟಿಕಲಿ ಅಡಿಕ್ಷನ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಬಂದು ಬಿಫೋರ್ ಮ್ಯಾರೇಜ್, ಮದುವೆಗಿಂತ ಮುಂಚೆ ಕೆಲಸದ್ದು, ಫೈನಾನ್ಸು, ಕಮಿಟ್ಮೆಂಟು, ಈ ಥರ ಒತ್ತಡ, ಒಬ್ಬರೇ ಇರೋದು, ಬೇರೆ ಊರಲ್ಲಿರೋದು, ಪೇರೆಂಟ್ಸ್ ಬೇರೆ ಕಡೆ ಇರೋದು, ಆ ಟೈಮಲ್ಲೂ ಸಹ ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ ಮತ್ತೆ ಶುರು ಆಗುತ್ತೆ. ಇವನ್ ಮ್ಯಾರೇಜ್ ಆದಮೇಲೂ ಸಹ ಪಾರ್ಟ್ನರ್ ಸಪೋರ್ಟ್ ಇಲ್ಲ, ಸೆಕ್ಸ್ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅಥವಾ ಸೆಕ್ಸ್ ಮಾಡೋಕ್ಕಾಗುತ್ತೋ ಇಲ್ಲೋ ಭಯ, ಗೊತ್ತಿಲ್ಲದೇ ಮತ್ತೆ ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ ಶುರು ಆಗುತ್ತೆ. ಮಿಡ್ಲ್ ಏಜಲ್ಲಿ ಬಂದರೆ ಹೆಲ್ತ್ ಇಶ್ಯೂಸು, ಫೈನಾನ್ಸು, ಪಾರ್ಟ್ನರ್ ಸಪೋರ್ಟ್ ಇರೋದು ಆವಾಗ. ಓಲ್ಡ್ ಏಜಲ್ಲಿ ಪಾರ್ಟ್ನರ್ ಇಲ್ಲದೆ ಇರೋವಂಥದ್ದು ಅಥವಾ ಪಾರ್ಟ್ನರ್ ಸಪೋರ್ಟ್ ಇಲ್ಲದೆ ಇರೋದು, ಪ್ರೈವೇಸಿ ಇಲ್ಲದೆ ಇರೋದು, ಇವೆಲ್ಲ ಕಾರಣದಿಂದ ಎಲ್ಲ ಏಜಲ್ಲೂ ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ನು ಕಾಮನ್ ಆಗಿರುತ್ತೆ. ಸ್ಟಾರ್ಟಿಂಗಲ್ಲೇ ಒಂದು ಖುಷಿ ಅಂತ ಏನು ಮ್ಯಾಸ್ಟರ್ಬೇಷನ್ ಕೊಡುತ್ತೆ, ಆಮೇಲೆ ಗೊತ್ತಿಲ್ಲದಂಗೆ ಅಡಿಕ್ಷನ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಅಡಿಕ್ಷನ್ ಆದಾಗ ನಮ್ಮ ಬ್ರೈನಲ್ಲಿ ಏನೇನು ಚೇಂಜಸ್ ಆಗುತ್ತೆ ಮತ್ತು ನ್ಯಾಚುರಲಿ ಯಾವ ರೀತಿ ಈ ಪ್ರಾಬ್ಲಮಿಂದ ಹೊರಗಡೆ ಬರ್ಬೋದು ಅದ್ರ ಬಗ್ಗೆ ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನಿಸ್ ಮತ್ತು ವಿಜಯನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಣ್ಣ ಪುಟ್ಟ ಡೌಟ್ಸ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತ ಅಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಮ್ಯಾಸ್ಟರ್ಬೇಷನ್ ಅಡಿಕ್ಷನಿಂದ ಬ್ರೈನಲ್ಲಿ ಫಸ್ಟ್ ಏನೇನು ಚೇಂಜಸ್ ಆಗುತ್ತೆ ಅದನ್ನು ಹೇಳ್ತೀನಿ. ಒಂದು 3 ಚೇಂಜಸ್ ಅಂತ ಹೇಳ್ತೀವಿ. ಮೇಯ್ನ್ ಏನಾಗುತ್ತೆ, ಡೋಪಮಿನ್ ರಿಸೆಪ್ಟರು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಏನಂದರೆ ನಾವೇನಾದರೂ ನೋಡಿದಾಗ, ಒಂದು ರಿವಾರ್ಡ್ ಬಂದಾಗ, ಈಗ ಮ್ಯಾಸ್ಟರ್ಬೇಷನ್ ಮಾಡ್ಕೊತಿದ್ದಂಗೆ ಖುಷಿ ಆಗುತ್ತೆ, ಮ್ಯಾಸ್ಟರ್ಬೇಷನ್ ಮಾಡ್ಕೊತ ಅಡಿಕ್ಷನ್ ಆಗ್ತಾ ಏನಾಗುತ್ತೆ, ಡೋಪಮಿನ್ ತುಂಬ ರಿಲೀಸ್ ಆಗೋದ್ರಿಂದ ಬ್ರೈನ್ ಫಂಕ್ಷನ್ ಏನಾಗುತ್ತೆ, ಡಿಸ್ಟರ್ಬ್ ಆಗೋದ್ರಿಂದ ಫಸ್ಟು ಫೋಕಸ್ ಕಡಿಮೆ ಆಗುತ್ತೆ, ಮೆಮೊರಿ ಲಾಸ್ ಆಗ್ತಾ ಬರುತ್ತೆ, ಒಂದು ನಿದ್ದೆ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ, ಜೊತೆಗೆ ಇರಿಟಬಿಲಿಟಿ, ಪದೇ ಪದೇ ಸಿಟ್ಟು ಬರೋದು ಶುರು ಆಗುತ್ತೆ. ಎರಡನೇ ಚೇಂಜಸ್ ಆಗುವಂಥದ್ದು, ನಮ್ಮ ಬ್ರೈನಲ್ಲಿ ಪ್ರೀ ಫ್ರಂಟಲ್ ಬೋನ್ ಅಂತ ಒಂದು ಜಾಗ ಇರುತ್ತೆ. ಅದು ತುಂಬಾ ಆ್ಯಕ್ಟಿವ್ ಇತ್ತು ಅಂದರೆ ಡಿಸಿಷನ್ ಮೇಕಿಂಗ್ ಅಥವಾ ಗೋಲು, ಇದರಲ್ಲಿ ನಾವು ತುಂಬ ಸ್ಟ್ರಾಂಗ್ ಇರ್ತೀವಿ. ಅದನ್ನು ವೀಕ್ ಮಾಡ್ತಾ ಬರುತ್ತೆ ಈ ಮ್ಯಾಸ್ಟರ್ಬೇಷನ್ ಅಡಿಕ್ಷನಿಂದ. ಅವಾಗ ಏನಾಗುತ್ತೆ, ಯಾವುದೇ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲದೆ ಇರೋದು, ಯಾವುದೇ ಓದೋದ್ರ ಬಗ್ಗೆ ಗಮನ ಇಲ್ಲದೆ ಇರೋದು, ಊಟ ಸರಿ ಮಾಡದೇ ಇರೋದು, ಯಾವುದ್ರ ಬಗ್ಗೆನೂ ಆಸಕ್ತಿ ಇರಲ್ಲ. ಇದ್ರ ಜೊತೆಗೆ ಮೆಂಟಲಿ ಏನಾಗ್ತಾರೆ, ನನ್ನ ಕೈಲಿ ಆಗಲ್ಲ. ಸೊ ಆ ನೆಗೆಟಿವಿಟಿ ಏನು ಮಾಡುತ್ತೆ, ಅವ್ರ ಲೈಫನ್ನು ಹಾಳು ಮಾಡ್ತಾ ಬರುತ್ತೆ. ನೆಕ್ಸ್ಟ್ ಏನಂದರೆ, ಬ್ರೈನು ಬಾಡಿ ವೀಕ್ ಆಗಲಿಕ್ಕೆ ಮೇನ್ ಕಾರಣ ಆಗುವಂಥದ್ದು ಕಾರ್ಟಿಸೋಲ್ ಹಾರ್ಮೋನ್. ಯಾವಾಗ ನಮ್ಮಲ್ಲಿ ಸ್ಟ್ರೆಸ್ ಹಾರ್ಮೋನ್ ಪದೇ ಪದೇ ರಿಲೀಸ್ ಆಗುತ್ತೆ, ಇದರಿಂದ ಏನಾಗುತ್ತೆ, ಬಾಡಿ ವೀಕ್ ಆಗ್ತಾ ಹೋಗುತ್ತೆ. ಆ್ಯಂಗ್ಸೈಟಿ, ಒಂಥರ ಫಿಯರು, ಪದೇ ಪದೇ ಸುಸ್ತಾಗುವಂಥದ್ದು, ಯಾವುದ್ರ ಬಗ್ಗೆನೂ ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಇರೋದು, ಈ ಥರ ಬದಲಾವಣೆ ಆಗುತ್ತೆ. ಅಂದರೆ ಮೆಂಟಲಿ ಮತ್ತು ಫಿಸಿಕಲಿ ವೀಕ್ ಆಗ್ತಾ ಹೋಗ್ತಾರೆ. ಸೊ ನ್ಯಾಚುರಲಿ ಯಾವ ರೀತಿ ಹೊರಗಡೆ ಬರೋದು, ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಏನೇ ಒಂದು ಡ್ಯಾಮೇಜ್ ಆದರೂ ರಿಕವರಿ ಆಗೋದಕ್ಕೆ ಒಂದು ರಿಜುನೇಷನ್ ಅಂತ ಹೇಳ್ತೀವಿ. ಇಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಆಗುತ್ತೆ. ಅಂದರೆ ಬ್ರೈನಲ್ಲಿ ಏನೇನು ಡ್ಯಾಮೇಜ್ ಆಗುತ್ತೆ ಮತ್ತೆ ರಿಕವರ್ ಆಗುತ್ತೆ, ಬಟ್ ಅದಕ್ಕೆ ಮಿನಿಮಮ್ 90 days 3 months ಆದರೂ ಬೇಕು.
ಅಂದರೆ ಮ್ಯಾಸ್ಟ್ರಿಬೇಷನನ್ನು ಕ್ವಿಟ್ ಮಾಡಿಬಿಡ್ತೀನಿ, ನಾನು 30 ದಿವಸ ಬಿಟ್ಟೆ, 2 ತಿಂಗಳು ಬಿಟ್ಟೆ, ಈ ಥರ ಒಂದು ಚಾಲೆಂಜ್ ಮಾಡ್ಕೊಳ್ಳೋದು, ಡೈರಿಲಿ ಬರ್ಕೊಳ್ಳೋದು, ಇದನ್ನು ಬಿಡಬೇಕು. ಮ್ಯಾಸ್ಟ್ರಿಬೇಷನ್ ಕೆಟ್ಟದಲ್ಲ, ಹಸ್ತಮೈಥುನ ಯಾವುದೇ ಕಾರಣಕ್ಕೂ ಕೆಟ್ಟದಲ್ಲ. ಹಸ್ತಮೈಥುನನ ಪೋಸ್ಟ್ಪೋನ್ ಮಾಡಬೇಕು. ಅಂದರೆ ವಾರಕ್ಕೊಂದು ಸರಿನೋ ತಿಂಗಳಲ್ಲಿ 2-3 ಟೈಮ್ ಮಾಡ್ಕೊಳ್ಳೋದ್ರಿಂದ ಹಳೆ ಸ್ಪರ್ಮ್ ಹೋಗುತ್ತೆ, ಮೈಂಡ್ ಒಂದು ಕಂಟ್ರೋಲಲ್ಲಿ ಇರುತ್ತೆ. ಎರಡನೇದು ನ್ಯೂಟ್ರಿಷನ್. ಜಿಂಕು, ಸೆಲೆನಿಯಮು, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು, ಮೆಗ್ನೀಷಿಯಮ್, ಈ ಥರ ಒಂದು ಗುಡ್ ಮಿನರಲ್ ಇರೋವಂಥದ್ದು ಹಸಿ ಸೊಪ್ಪು, ಕಾಳುಗಳು, ಡ್ರೈ ಫ್ರೂಟ್ಸು, ಇವುಗಳನ್ನು ರೆಗ್ಯುಲರಾಗಿ ತೊಗೊಳ್ಳೋದ್ರಿಂದ ನ್ಯೂಟ್ರಿಷನ್ ಅಂದರೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು ಇಂಪ್ರೂವ್ಮೆಂಟ್ ಆಗುತ್ತೆ, ಫಿಸಿಕಲಿ ಮೆಂಟಲಿ ಫಿಟ್ ಆಗ್ತೀವಿ. ಮೂರನೇದು ವೆರಿ ಇಂಪಾರ್ಟೆಂಟು, ನಿದ್ದೆ. ಸ್ಲೀಪ್ ಅನ್ನೋದು 7 to 8 ಅವರ್ಸ್ ಆದರೆ ಇರಬೇಕು. ಅವಾಗೇನಾಗುತ್ತೆ, ಮೈಂಡ್ ಒಂಥರ ರಿಜುವಿನೇಟ್ ಅಂತ ಆಗುತ್ತೆ. ಒಳ್ಳೆ ನಿದ್ದೆ ಇತ್ತು ಅಂದಾಗ ನಮ್ಮಲ್ಲಿ ಆಟೋಮೆಟಿಕಲಿ ಟೆಸ್ಟೋಸ್ಟಿರೋನ್ ರಿಲೀಸ್ ಆಗುತ್ತೆ, ಬ್ರೈನ್ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ನ್ಯಾಚುರಲಿ ಮ್ಯಾಸ್ಟರ್ಬೇಷನ್ ಅಡಿಕ್ಷನಿಂದ ಹೊರಗಡೆ ಬರಬೇಕು ಅಂದರೆ ಒಂದು ಪೋಸ್ಟ್ಪೋನ್ಮೆಂಟು, ಇನ್ನೊಂದು ಫುಡ್ಡು ಮತ್ತು ಸ್ಲೀಪು, ಜೊತೆಗೆ ಸೋಷಿಯಲ್ ಲೈಫು. ಜಾಸ್ತಿ ಫ್ರೆಂಡ್ಸು, ಫ್ಯಾಮಿಲೀಸು, ಇವ್ರ ಜೊತೆ ಕೂತ್ಕೊಳ್ಳೋ ಅಂಥದ್ದು, ಅವ್ರ ಜೊತೆ ಮಾತಾಡೋ ಅಂಥದ್ದು, ಓಪನ್ ಆಗಿ ಡಿಸ್ಕಸ್ ಮಾಡೋದು, ಇದರಿಂದ ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ಮ್ಯಾಸ್ಟರ್ಬೇಷನ್ ಅಡಿಕ್ಷನಿಂದ ಬರೋಕ್ಕಾಗಲ್ಲ ಅನ್ನೋದು ದೊಡ್ಡ ಸುಳ್ಳು. ಬರ್ಬೋದು, ಬಟ್ ಇದಕ್ಕೆ ಆದ ಒಂದು ಟೈಮ್ ಬೇಕಾಗತ್ತೆ. ಯಾವಾಗ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಆದ್ರೂ ಕಂಟ್ರೋಲ್ ಆಗಲಿಲ್ವ, ಅವಾಗ ಡಾಕ್ಟ್ರ್ ಹೆಲ್ಪ್ ತೊಗೋಬೇಕಾಗತ್ತೆ. ಸೆಕ್ಷುವಲ್ ಕೌನ್ಸಿಲಿಂಗ್ ಜೊತೆಗೆ ಒಂದು ಟ್ರೀಟ್ಮೆಂಟ್ ಅಂತ ಕೊಟ್ಟಾಗ ಈ ಪ್ರಾಬ್ಲಮಿಂದ ಹೊರಗಡೆ ಬರ್ಬೋದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.